ಅವ್ರು ಹೇಳಿ ಮತ್ತೆ ಎರಡನೇ ಹಂತದಲ್ಲಿ ಕಳಿಸುವಂತ ಶುದ್ಧೀಕರಣ ಮಾಡಿರುವಂತ ನೀರು ಕುಡಿಯಲಿಕ್ಕೆ ಯೋಗ್ಯ ಅಂತ ಯಾವೊಬ್ಬ ಸೈಂಟಿಸ್ಟ್ ಹೇಳ್ಬಿಟ್ರೆ ನಾನು ರಾಜಕಾರಣದಿಂದಾನೇ ಹೊರಗಡೆ ಹೊರಟು, ಇಲ್ಲ ಅವ್ರು ರಾಜೀನಾಮೆ ಮಾಡೋದು. ಯಾವ ಸೈಂಟಿಸ್ಟ್ ಹೇಳ್ತಾ ಇದ್ದೀರಲ್ಲ ನೀವು, ಯಾವ ಸೈಂಟಿಸ್ಟು ಯಾವ ಪ್ರೊಫೆಸರು ನನಗೆ ಹೇಳಿ ನಮ್ಮ ಮತ್ತೆ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ನಿಮ್ಮ ಆರಾಧ್ಯಾಸ್ ಟಿವಿ ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಧ್ವನಿ ಎತ್ತಿದಾಗಿನಿಂದ ಊರಿನಲ್ಲಿ ಮೂರನೇ ಹಂತದ ಶುದ್ಧೀಕರಣಕ್ಕಾಗಿ ನಡೆಯುತ್ತಿರುವ ಎಲ್ಲ ಆಗು ಹೋಗುಗಳ ಬಗ್ಗೆ ವರದಿ ಮಾಡುತ್ತಲೇ ಬರುತ್ತಿದೆ. ಅದು ನಿಮಗೆಲ್ಲ ಗೊತ್ತಿರುವ ಸಂಗತಿಯೇ ಅನ್ಕೋತೀನಿ. ಇನ್ಫ್ಯಾಕ್ಟ್ ಈ ವಿಚಾರದ ಬಗ್ಗೆ ಬೆಕ್ಕಿಗೆ ಗಂಟೆ ಕಟ್ಟುವ ಕೆಲಸ ಮಾಡಿದೆವು ಎಂಬ ಆತ್ಮತೃಪ್ತಿ ಮತ್ತು ಹೆಮ್ಮೆ ಇದೆ ನಮಗೆ. ಅವಕಾಶ ಸಿಕ್ಕಾಗಲೆಲ್ಲ ಈ ವಿಚಾರವನ್ನು ಪ್ರಸ್ತಾಪಿಸೋದು ನಮ್ಮ ನೈತಿಕ ಜವಾಬ್ದಾರಿ ಎಂದು ಭಾವಿಸಿದ್ದೇವೆ. ಅದರಿಂದಲೇ ಮಾನ್ಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಸುದ್ದಿಗೋಷ್ಠಿಯಲ್ಲಿ ಮೂರನೇ ಹಂತದ ಶುದ್ಧೀಕರಣದ ವಿಚಾರದಲ್ಲಿ ನಡೆದ ಘಟನಾವಳಿಗಳ ಬಗ್ಗೆ ಪ್ರಶ್ನಿಸುತ್ತಾ ಭಾಜಪಾದ ಕೆಲವು ಪದಾಧಿಕಾರಿಗಳು ಕೆರೆಯ ಬೋರ್ವೆಲ್ ಬಳಿ ನಿಂತು ಬಾಟಲಿಯಲ್ಲಿ ನೀರು ಹಿಡಿದು ಕುಡಿದು ತೋರಿಸುತ್ತಾ ಏನೂ ತೊಂದರೆ ಇಲ್ಲ ಎಂದು ಸದ್ದು ಮಾಡಿದರ ಬಗ್ಗೆ ಪ್ರಶ್ನೆ ಕೇಳಿದೆವು. ಅದಕ್ಕೆ ಮಾನ್ಯ ಸಂಸದರು ನೇರವಾಗಿ ಉತ್ತರಿಸಿದ್ದಾರೆ ನೋಡಿ. ಈಗ ಮೂರನೇ ಹಂತ ಶುದ್ಧೀಕರಣಕ್ಕೋಸ್ಕರ ತಾವು ಪಾದಯಾತ್ರೆ ಕೂಡ ಮಾಡೋದಾಗಿ ಅನೇಕ ಕಡೆ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಕೆಲವು ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಅಥವಾ ಪದಾಧಿಕಾರಿಗಳು ಅಲ್ಲಿ ಕೆರೆ ಹತ್ರ ಹೋಗಿ ಬಾಟ್ಲಲ್ಲಿ ನೀರು ಹಿಡ್ಕೊಂಡು ಕುಡಿಯುವಂಥದ್ದು ಮತ್ತು ಅದು ಈ ನೀರಿಂದ ಈ ನೀರಿಗೆ ಏನೂ ತೊಂದರೆ ಇಲ್ಲ ಅಂತ ಹೇಳುವಂಥದ್ದು ಆಗಿದೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ನೋಡಿ. ಎರಡನೇ ಹಂತದಲ್ಲಿ ಶುದ್ಧೀಕರಣ ಆಗಿ ಬರ್ತಕ್ಕಂಥ ನೀರನ್ನ ಕುಡಿಯಲಿಕ್ಕೆ ಯೋಗ್ಯ ಅಂತ ಯಾರಾದರೂ ಹೇಳಿದ್ರೆ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಕರೆಕ್ಟ್. ವೈಜ್ಞಾನಿಕತೆಯಿಂದ ಮಾತನಾಡೋದಾದ್ರೆ 100% ಎರಡನೇ ಹಂತದಲ್ಲಿ ಶುದ್ಧೀಕರಣ ಆಗಿರುವಂತಹ ನೀರನ್ನ ಕುಡಿಯಲಿಕ್ಕೆ ಸಾಧ್ಯನೇ ಇಲ್ಲ, ಕುಡಿಬಾರ್ದು. ಪ್ರಾಣಿ ಪಕ್ಷಿಗಳು ನಾನು ಈಗಾಗಲೇ ಹೇಳಿದ್ದೀನಿ, ಜೀವರಾಶಿಗಳು ಅಂದ್ರೆ ಪ್ರಾಣಿ ಪಕ್ಷಿಗಳು, ಜಾನುವಾರುಗಳು, ಮನುಷ್ಯರು ಎಲ್ಲ ಸೇರ್ತಾರೆ. ನಾನು ಹೇಳೋದು, ನಾವು ಅವತ್ತರಲ್ಲಿ ಮಾಡಿದಂತ ಯೋಜನೆ ಯಾಕೆ ಮಾಡಿದ್ವಿ ಅಂದ್ರೆ ಸಂಪೂರ್ಣ ನಮ್ಮ ಇವತ್ತು ಏನು ಗ್ರೌಂಡ್ ಟೇಬಲ್, ಗ್ರೌಂಡ್ ವಾಟರು ಕಂಪ್ಲೀಟ್ ನಶಿಸಿ ಹೋಗಿತ್ತು. ಕೆರೆಗಳೆಲ್ಲ ಬತ್ತಿ ಹೋಗಿತ್ತು, 1000 ಅಡಿ ಒಳಗಡೆ ಹೋಗಿತ್ತು. ರೀಚಾರ್ಜ್ ಮಾಡಬೇಕು ವಾಟರ್ ಟೇಬಲ್. ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಮತ್ತೆ ನೀರಿನಿಂದ ತುಂಬಿಸಿ ಅದನ್ನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಗುಳೆ ಹೋಗ್ಬಿಡ್ತಾರೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ, ಇಲ್ಲಿ ಯಾವುದೂ ಅಭಿವೃದ್ಧಿ ಆಗಲ್ಲ ಅಂತೇಳಿ ಮತ್ತು ಆದಷ್ಟು ಶೀಘ್ರದಲ್ಲಿ ಯಾವುದಾದ್ರೂ ಒಂದು ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂದ್ರೆ ಅವತ್ತರಲ್ಲಿ ಇದೊಂದೇ ನಮ್ಮ ಮುಂದೆ ಕಾಣಿಸಿದೆ. ಇವತ್ತೆಲ್ಲ ಮಾತಾಡ್ತಾ ಇದ್ದಾರೆ, ಆದ್ರೆ ಅವತ್ತು ಇದ್ದಿದ್ದ ಸಂದರ್ಭ ಹೇಳ್ಬೇಕಲ್ಲ. ನಮ್ಮ ರೈತನ ಕೇಳಿ ಇವತ್ತು ಕೂಡ ಇಟ್ ಹ್ಯಾಸ್ ಇಟ್ಸ್ ರಿಸ್ಕ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನಾನು ಎರಡನೇ ಹಂತ ಆದ್ಮೇಲೆ ಮೂರನೇ ಹಂತ ಮಾಡಲಿಕ್ಕೆ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲ. ಇದು ಒಂದು 500 ಕೋಟಿ ಆಗ್ಬೋದು, 600 ಕೋಟಿ ಆಗ್ಬೋದು ವರ್ಷಕ್ಕೆ, ಬಹಳ ದೊಡ್ಡ ಮೊತ್ತ ಅಲ್ಲ ಒಂದು ಸರ್ಕಾರಕ್ಕೆ. 4.25 ಲಕ್ಷ ಕೋಟಿ ವಹಿವಾಟು ಮತ್ತು ನಮ್ಮ ಏನು ಬಡ್ಜೆಟ್ ಇರುವಂತ ರಾಜ್ಯದಲ್ಲಿ ನಿಮ್ಗೆ 500-600 ಕೋಟಿ ಹೆಚ್ಚಾಗ್ತದ? ಈ 4-5 ಜಿಲ್ಲೆಯ ಜನರು, ಸುಮಾರು 80 ಲಕ್ಷ ಜನರು ಇರುವಂತ ಒಂದು ಜಿಲ್ಲೆಗಳಿಗೆ ಈ ಹಣ ನಿಮಗೆ ದೊಡ್ಡದಾಗ್ತದ? ನಾನು ಕೇಳೋದು. ಆಯ್ತು, ನಿಮ್ಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದು 2-3 ವರ್ಷ ಮಾಡಿ, ಅಷ್ಟೊತ್ತಿಗೆ ಎತ್ತಿನ ಒಳ್ಳೆ ಬರೋದು. ಕೃಷ್ಣಾ ನದಿಯಿಂದ ತಂದ ಮೇಲೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ, HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ. ಆಮೇಲೆ ನೀವು ಸರ್ಫೇಸ್ ವಾಟರೇ ಕೊಡಿ. ದಿಸ್ ಇಸ್ ನೋಡಿ, ಎಲ್ಲದಕ್ಕೂ ಒಂದೇ ಒಂದು ಅದನ್ನೇನು ಹೇಳ್ತಾರಲ್ಲ, ಮ್ಯಾಜಿಕ್ ಬ್ಯಾಂಡ್ ಅಲ್ಲಿ ಮಾಡೋಕ್ಕಾಗಲ್ಲ. ಇದನ್ನ ಒಂದು ವೈಜ್ಞಾನಿಕತೆಯಿಂದ, ವೈಜ್ಞಾನಿಕ ವಿಚಾರವಾಡಿ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನಿದೆ ಇದನ್ನ ಮಾಡಬೇಕಾಗುತ್ತೆ. ಸರ್ಕಾರ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ. ಇದರಲ್ಲಿ ನಾನು ರಾಜಕಾರಣ ಮಾಡಲಿಕ್ಕೆ, ರಾಜಕೀಯ ಬೆರೆಸಲಿಕ್ಕೆ ಹೋಗಲ್ಲ. ಇಷ್ಟರ ಮಟ್ಟಕ್ಕೆ ಕೂಗೆದ್ದಿದ್ರು ಸಹ ಮೊನ್ನೆ ಹಂತ ಶುದ್ಧೀಕರಣಕ್ಕೆ ಮೊನ್ನೆ ತಾನೇ ಉಸ್ತುವಾರಿ ಮಂತ್ರಿಗಳು ಮತ್ತು ಹಲವು ವಿಜ್ಞಾನಿಗಳನ್ನು ಕೂಡಿಸಿಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿ
ಆ ಮೀಟಿಂಗ್ನಲ್ಲಿ ಈ ನೀರು ಸೇಫ್ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಅದನ್ನೇ ಹೇಳಿದ್ದು, ಅದು ಸರಿಯಲ್ಲ. ಅವ್ರು ಹೇಳಿ ಮತ್ತೆ ಎರಡನೇ ಹಂತದಲ್ಲಿ ಕಳಿಸುವಂತ ಶುದ್ಧೀಕರಣ ಮಾಡಿರುವಂತ ನೀರು ಕುಡಿಯಲಿಕ್ಕೆ ಯೋಗ್ಯ ಅಂತ ಯಾವೊಬ್ಬ ಸೈಂಟಿಸ್ಟ್ ಹೇಳ್ಬಿಟ್ರೆ ನಾನು ರಾಜಕಾರಣದಿಂದಾನೇ ಹೊರಗಡೆ ಹೊರಟು, ಇಲ್ಲ ಅವ್ರು ರಾಜೀನಾಮೆ ಮಾಡೋದು. ಯಾವ ಸೈಂಟಿಸ್ಟ್ ಹೇಳ್ತಾ ಇದ್ದೀರಲ್ಲ ನೀವು, ಯಾವ ಸೈಂಟಿಸ್ಟು ಯಾವ ಪ್ರೊಫೆಸರು ನನಗೆ ಹೇಳಿನಪ್ಪ ಮತ್ತೆ ನೋಡೋಣ. ನಾನು ಕೂಡ ಯಾವ್ಯಾವ ಬಯೋಎಸ್ಸೆ ಇರಬೇಕು, ಎಷ್ಟು ಸಾಲಿಡ್ಸ್ ಇರಬೇಕು, ಏನೇನು ಅದರಲ್ಲಿ ಅಂಶಗಳಿರ್ಬೇಕು, ನಾನೆಲ್ಲ ಕೂಡ ತಗೊಂತೀನಿ. ಅವರು ತಗೊಂಡು ಬಂದು ಎರಡನೇ ಹಂತದಲ್ಲಿ ಶುದ್ಧೀಕರಣ ಆಗಿರುವಂತ ನೀರನ್ನ ಪರೀಕ್ಷೆ ಮಾಡೋಣ. ಕುಡಿಲಿಕ್ಕೆ ಅಂತ ಹೇಳ್ತಿಲ್ಲ, ಹಾ, ಕುಡಿಲಿಕ್ಕೆ ಅಂತ ನಾವು ಹೇಳ್ತಾ ಇರೋದು ಕುಡಿಲಿಕ್ಕೆ ಏನಿದೆ ಇವತ್ತು ದಾರಿ? ಎಲ್ಲರ ಮನೆಯಲ್ಲಿ 20 ಲೀಟರ್ ಕ್ಯಾನ್ ಇದೆಯಾ? ಒಂದೊಂದು ಲೀಟರ್ ನೀರನ್ನ ಖರೀದಿ ಮಾಡಿ ತಗೊಳ್ಳೋಷ್ಟು ಶಕ್ತಿ ಇದೆಯಾ? ನಾನು ಹೇಳ್ತಾ ಇರೋದು ಶುದ್ಧ ಕುಡಿಯೋ ನೀರಿಗೆನೆ ಹೇಳ್ತಾ ಇರೋದು. ಬೇಕಲ್ಲ ಕುಡಿಯೋ ನೀರಿಗೆ, ಬೇಡವಾ? ನನಗೆ ಗೊತ್ತಿದೆ ಕೈಗಾರಿಕೆಗೆ ಮತ್ತು ಕೃಷಿಗೆ ಇದರಿಂದ ಏನು ತೊಂದರೆ ಆಗಲ್ಲ. ಆದ್ರೆ ಎರಡನೇ ಹಂತದಲ್ಲಿ ಮಾಡ್ತಾ ಇರುವಂತ ಶುದ್ಧೀಕರಣ ಅದು ಕರೆಕ್ಟ್ ಆಗಿ ಆಗ್ಬೇಕು, ಅದು ಆಗ್ತಾ ಇಲ್ಲ. ಅದು ನನ್ನ ಆತಂಕ. ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದ್ದಂತ ಒಂದು ನೀತಿ ಇವತ್ತು ಸರಿಯಾಗಿ ಆಗ್ತಾ ಇಲ್ಲ. ಇದೇ